CSK gone. CSK gone. 180+ ಟಾರ್ಗೆಟ್ನ ಅವನವನು ಮತ್ತೂ ಅಚೀವ್ ಮಾಡಲಿಲ್ಲ ಇವರು. ಅವನವನು ಏನು ಬ್ಯಾಟ್ಸ್ಮನ್ ಇವರು. ಡೆವಾನ್ ಕಾನ್ವೆ ಹೊಡೆಯಾಕತ್ತಿದ್ದ ಅಷ್ಟು ಬಿಟ್ರೆ ಅವೊಬ್ಬ ಹೋಪ್ಸ್ಬಿಟ್ರೆ ಇನ್ಯಾರು ಹೋಪ್ಸಕ್ಕೆ ಕೊಡಲಿಲ್ಲ. ಅವನೊಂದು ಋತುರಾಜ್ ಗಾಯಕ್ವಾಡ್, ಸಮ್ ಒನ್ ಮೈಟ್ ಫ್ರಮ್ RCB, ಲೋಕಿ ಫರ್ಗ್ಯೂಸನ್ ಎಕ್ಸ್ RCB, ಅವನ ಬಾಲಿಗೆ ಔಟ್ ಆದ. ಆ ಡೈಲಾಗ್ ಯಾವಾಗ ಹೇಳ್ಯಾರಲ್ಲ ಅವಾಗಿಂತ ಅಣ್ಣನ ಸಾಡೆ ಸಾತಿ ಶುರು ಆಗ್ಬಿಟ್ಟೈತಿ. ಅವನವನು ಪ್ರೀಮಿಯಂ ವಾಟರ್ ಬಾಯ್ ಕ್ಯಾಪ್ಟನ್. RCB ಎದುರು ಹಾಕ್ಕೊಂಡು ಅವನು ಎಂತೆಂಥ ಟ್ರೋಲ್ ಅನ್ಭವಿಸ್ಬೇಕು ಅವನು. ಲಾಸ್ಟ್ ಇನ್ನು 2 ಓವರ್ ಪಕ್ಕ ಗೊತ್ತಿತ್ತು ಇದೆಲ್ಲ ಚೇಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಧೋನಿ ತನ್ನ ಪ್ರೈಮ್ನಾಗಂತೂ ಅವ್ನು ಇಲ್ಲೇ ಇಲ್ಲ. 1-2 ಶಾಟ್ ಹೊಡೆದ 6-4. ಆ ಶಾಟ್ ಹೊಡೆದಿದ್ದು ನೋಡಿ ಅವನವ್ನು 2019 ಸೆಮಿಫೈನಲ್ ವರ್ಲ್ಡ್ ಕಪ್ನ್ಯಾಗ ಅವನವ್ನು ಹಿಂಗೆ ಆಡಿದ್ರೆ ವರ್ಲ್ಡ್ ಕಪ್ ಇರ್ತಿತ್ತೇನೋ ಅವನವ್ನು ವಿರಾಟ್ ಕೊಹ್ಲಿ ಅವ್ನ ಹೆಸರಿನ್ಯಾಗ ಅಂತ ಅನ್ನಿಸ್ತು. ಬಟ್ ಧೋನಿ ಯಾವಾಗ ಆ ಶಾಟ್ನೆಲ್ಲ ಅಂಥ ಶಾಟ್ ಎಲ್ಲ ಹೊಡಿತಾನೆ ನೋಡು. ಅದು ಲೋಕಿ ಫರ್ಗೂಸನ್ಗೆ ಹೊಡೆದ ಬೈ, ಸೇಮ್ ಬಾಲರ್, ಸೆಮಿಫೈನಲ್ಸ್ 2019 ವರ್ಲ್ಡ್ ಕಪ್. ಸ್ವಲ್ಪ ಹರ್ಟ್ ಆಯ್ತು ಅವನ ಇಂಥ 6 ಅವನವ್ನು 2019 ಕಪ್ನಾಗ ಯಾಕೆ ಹೊಡಿಲಿಲ್ಲ ಇವ ಅಂಥೇಳಿ. ಬಟ್ ಇರಲಿ ಪರವಾಗಿಲ್ಲ, CSK ಫ್ಯಾನ್ಸಿಗೆ ಖುಷಿ ಆಯ್ತು. ಬಟ್ ಅದ ಟಾರ್ಗೆಟ್ ಈ ಥರ ಅಚೀವಬಲ್ ಅಂತ ಅನಿಸೇ ಇರಲ್ಲ. 6 ಬಾಲಿಗೆ ಅವನು 28 ರನ್ ಬೇಕು. ಶೇಂಟ ಹೊಡಿತಾರೆ ಶೇಂಟ. CSK ಗಾನ್. ಅವನವ್ನು 5 ಮ್ಯಾಚ್ನಾಗ 1 ಮ್ಯಾಚ್ ಗೆದ್ದಾರೆ, 4 ಸೋತಾರೆ. ಇವ್ರೇನಾರ ಪ್ಲೇ ಆಫ್ಸಿಗೆ ಬರ್ಬೇಕಂದ್ರೆ RCB ಕಂಬ್ಯಾಕ್ ಮಾಡ್ತಲ್ಲ ಹೋದ ವರ್ಷ, ಹಂಗೆ ಕಂಬ್ಯಾಕ್ ಮಾಡ್ಬೇಕಾಕೈತಿ. ಆ ಒಂದು ಐತನ CSKಗ ನನಗಂತೂ ಅನಿಸಲ್ಲ ಅವನವನು. ಬಟ್ ಬಾಯ್, ಅಲ್ಟಿಮೇಟ್ ಮ್ಯಾಚ್ ಪಂಜಾಬ್ ಅಂತೂ ಅವನ ಇಂಡಿಯನ್ ಬ್ಯಾಟರ್ಸ್ ಅವನೊಂದು ಪ್ರಿಯಾಂಶು ಶಶಾಂಕ ಮ್ಯಾಕ್ಸಿಮಮ್, ಮ್ಯಾಕ್ರೋ ಆನ್ಸನ್ ಚಲೋ ಬೌಲಿಂಗ್ ಮಾಡ್ದ, ಚಲೋ ಬ್ಯಾಟಿಂಗ್ ಮಾಡ್ದ. ಬಟ್ ಪಂಜಾಬ್ ಗೆತ್ತು. CSK ವಿಸಲ್ ಪೋಡೋ. ಅಲ್ಲೇ ನಿಮ್ಮ ಮನೆ ಬೆಡ್ರೂಮ್ ಒಳಗೆ ಕುತ್ಕೊಂಡೆ ವಿಸಲ್ ಪೋಡ್ರಿ, ಎಷ್ಟು ಬೇಕಷ್ಟು ಪೋಡ್ರಿ, ಆಗ ಪೋಡ್ಕೊಂತ ಕುತ್ಕೊಡ್ರಿ.